ನಮಸ್ಕಾರ. ಅಧ್ಯಾಯ 8. ಶಿವಭಕ್ತೆ ಸೀಮಂತಿನಿಯಿಂದ ಗೆಳೆಯರಾದ ಸುಮೋದ ಸೋಮವ್ರತರ ವಿವಾಹ. ಸುಮೋದ ಸೋಮವ್ರತರು ಹಣದಾಸೆಗಾಗಿ ಸುಮೋದ ಸೋಮವ್ರತರು ದಂಪತಿಗಳಾಗಿ ಸುಮೋದನು ಸುಮೋದಿನಿಯಾದಳು ಮಹಾಸತಿ ವಾಣಿಯಿಂದ ಇಂತು ಬ್ರಾಹ್ಮಣ ದಂಪತಿಗಳ ಪಾದಪೂಜೆ ಕಂತು ಹರನ ಭಕ್ತಿ ಸತಿ ಸೀಮಂತಿನಿಯು ಅಂತು ನಿಜದಿ ಪೂಜಿಸಿ ಧನ ಕನಕ ದಾನಗೈದ ಮಹಿಮೆ ಏನೆಂಬೆ. ಸೂತ ಮುನಿಗಳು ಶಿವ ಮಹಾದೇವನನ್ನು ಸ್ಮರಿಸಿ ಶೌನಕ ಋಷಿಗಳನ್ನು ಸಂಬೋಧಿಸಿ, ಹೇ ಋಷಿಗಳೇ, ಪುಣ್ಯಭೂಮಿ ಎಂದೇ ಪ್ರಸಿದ್ಧಿಯಾದ ಭರತಖಂಡದಲ್ಲಿ ಈಶಾನ್ಯ ಭಾಗದಲ್ಲಿ ವನಸಿರಿಯಿಂದಲೂ ಫಲವತ್ತಾದ ಬೆಳೆಗಳಿಂದಲೂ 12 ತಿಂಗಳು ಹರಿಯುವ ಪಾವನ ನದಿಗಳಿಂದಲೂ ಹೇರಳ ಖನಿಜ ಸಂಪತ್ತಿನಿಂದಲೂ ಕೂಡಿದ ವಂಗದೇಶದಲ್ಲಿ ವಂಗರಾಜನಾದ ವೀರವರ್ಮ ರಾಜ್ಯವಾಳುತ್ತಿದ್ದನು. ಇವನ ರಾಜ್ಯದಲ್ಲಿ ಗ್ರಾಮವೊಂದರಲ್ಲಿ 2 ಬಡ ಬ್ರಾಹ್ಮಣ ಕುಟುಂಬಗಳಿದ್ದವು. ಒಂದು ಮನೆಯಲ್ಲಿ ಸೂರತನು, ಮತ್ತೊಂದರಲ್ಲಿ ದೇವವ್ರತನು ಇದ್ದನು. ಇವರು ವಿದ್ಯೆಯಲ್ಲಿ ಪಾರಂಗತರಾಗಿ ಊರಲ್ಲಿ ಪೌರೋಹಿತ್ಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಹೀಗಿರಲು ಸೂರತನಿಗೆ ಸುಮೋಧನು, ದೇವವ್ರತನಿಗೆ ಸೋಮವ್ರತನು ಎಂಬ ಗಂಡು ಮಕ್ಕಳಿದ್ದರು. ಇವರನ್ನು ಆಸ್ಥಾನ ವಿದ್ವಾಂಸರಾದ ಭಟ್ಟಾರಕ ಗುರುಗಳಲ್ಲಿ ಅರ್ಥಶಾಸ್ತ್ರ, ವೇದಶಾಸ್ತ್ರ, ವ್ಯಾಕರಣ, ಛಂದಸ್ಸು ಅಲ್ಲದೆ ಸಾಹಿತ್ಯ, ಮೀಮಾಂಸೆ ಮುಂತಾದ ವಿದ್ಯೆಗಳನ್ನು ಕಲಿಯಲು ಗುರುಕುಲದಲ್ಲಿ ಇದ್ದ ಗುರುಗಳ ಉಪದೇಶದಂತೆ ಸರ್ವವಿದ್ಯಾ ಪಾರಂಗತರಾಗಿ ಮನೆಗೆ ಮರಳಿದರು. ಮಕ್ಕಳ ವಿದ್ವತ್ತು ಕಂಡು, ನೀವು ಈಗ ಪ್ರಬುದ್ಧ ವಯಸ್ಸಿಗೆ ಬಂದಿರುವಿರಿ. ನಮ್ಮಲ್ಲಿ ನಿಮ್ಮ ವಿವಾಹ ಮಾಡಲು ಬೇಕಾಗುವಷ್ಟು ಹಣವಿಲ್ಲದ ಕಾರಣ ನೀವಿರುವರು ರಾಜ ವೀರವರ್ಮನಲ್ಲಿಗೆ ಹೋಗಿ ಅವರ ಸಮ್ಮುಖದಲ್ಲಿ ನೀವು ಸಂಪಾದಿಸಿದ ವಿದ್ಯೆ ಪ್ರದರ್ಶಿಸಿ ಪುಷ್ಕಳವಾದ ಧನ ಕನಕ ವಸ್ತ್ರಾಭರಣಗಳನ್ನು ಸಂಪಾದಿಸಿಕೊಂಡು ಬರಬೇಕು. ಇತ್ತ ನಾವು ನಿಮಗೆ ಒಪ್ಪಿಗೆಯಾಗುವ ಸುಲಕ್ಷಣಗಳುಳ್ಳ ಕುಲಶೀಲ ಸಂಪನ್ನೆಯರಾದ ಕನ್ಯೆಯರನ್ನು ಶೋಧಿಸಿ ವಿವಾಹ ಮಾಡುವೆವು ಎನ್ನಲು ಸುಮೋದ ಸೋಮವ್ರತರು ರಾಜ ವೀರವರ್ಮರ ಆಸ್ಥಾನಕ್ಕೆ ಹೋಗಿ ತಮ್ಮ ವೃತ್ತಾಂತ ತಿಳಿಸಿ, ತಮ್ಮ ತಂದೆ ತಾಯಿಗಳ ಆದೇಶ ಪರಿಪಾಲನೆಗಾಗಿ ನಿಮ್ಮಲ್ಲಿ ಬಂದಿದ್ದೇವೆ. ಬಡ ಬ್ರಾಹ್ಮಣರಾದ ನಮಗೆ ನಮ್ಮ ವಿದ್ವತ್ತು ಪರಾಂಬರಿಸಿ ನಮ್ಮಗಳ ಬಾಳಿಗೆ ಧನ ಕನಕ ವಸ್ತುಗಳ ದಾನ ಮಾಡಿ ಪುಣ್ಯವಂತರಾಗಬೇಕು ಎಂದು ಪ್ರಾರ್ಥಿಸಿದರು. ವೀರವರ್ಮ ರಾಜ ಬಹು ಚತುರಮತಿ. ಹೀಗಾಗಿ, ಹೇ ಬ್ರಾಹ್ಮಣೋತ್ತಮ ತರುಣ ಪಂಡಿತರೇ, ನಾನು ನಿಮಗೆ ಎಲ್ಲ ತರಹದ ಸಹಾಯವನ್ನು ಮಾಡುವೆ. ಆದರೆ ಅದಕ್ಕೆ ಪೂರ್ವದಲ್ಲಿ ನನ್ನದೊಂದು ಚಿಕ್ಕ ಸಲಹೆ ಏನೆಂದರೆ, ನನ್ನ ರಾಜ್ಯದಲ್ಲಿಯೇ ಸೀಮಂತಿನಿ ಚಂದ್ರಾಂಗದ ದಂಪತಿಗಳು ಬ್ರಾಹ್ಮಣರಿಗೆ ಬಹಳ ಪ್ರೇಮ. ನೀವಿರುವರು ಬ್ರಾಹ್ಮಣ ದಂಪತಿಗಳಾಗಿ ಆಕೆಯ ಕಡೆ ಹೋಗಿ ಬಂದರೆ ನಿಮಗೆ ಅಲ್ಲಿಯೂ ಹೇರಳ ಧನ ವಸ್ತುಗಳು ಸಿಗುವವು ಎನ್ನಲು ಸುಮೋದ ಸೋಮವ್ರತವರು, ಹೇ ರಾಜನ್, ಅವಿವಾಹಿತ ತರುಣನು ಸ್ತ್ರೀವೇಷ ಧರಿಸಿ ಸತಿಯಂತೆ ವರ್ತಿಸಿದರೆ ಮಹಾಪಾಪ ಬರುವುದು. ಕಾರಣ ಇದು ನಮ್ಮಿಂದಾಗದು ಎನ್ನಲು ರಾಜನು, ನಿಮ್ಮ ಧರ್ಮಶಾಸ್ತ್ರವೇ ಹೇಳುತ್ತದೆ, ತಂದೆ ತಾಯಿಯರ ಮಾತು ಮೀರಬಾರದು. ಹೌದು ತಾನೇ? ರಾಜ ಪ್ರತ್ಯಕ್ಷ ದೇವತಾ ಎಂದು ಅದೇ ಧರ್ಮಶಾಸ್ತ್ರ ಹೇಳುತ್ತದೆ. ಸದುದ್ದೇಶದಿಂದ ಮಾಡಿದ ಯಾವ ಕಾರ್ಯಕ್ಕೆ ಪಾಪ ತಟ್ಟಲಾರದು ಎಂದು ನುಡಿಯಲು ಎತ್ತರದಲ್ಲಿ ಸುಮೋದನು ಸೋಮವ್ರತನಕ್ಕಿಂತ ಗಿಡ್ಡಗಿದ್ದು ನೋಡಲು ಗುಂಡು ಮುಖದವನಾದುದರಿಂದ ಸುಮೋದನೆ ಸತಿಯಾಗಲು ಒಪ್ಪಿದನು. ಸೋಮವ್ರತನು ಪತಿಯ ಪಾತ್ರಧಾರಿಯಾದನು. ಅಂತಃಪುರದ ರಾಣಿವಾಸದಿಂದ ಕೃತ್ರಿಮ ಕೇಶಾಲಂಕಾರ, ಎದೆಗೆ ಕೃತ್ರಿಮ ಸ್ತನಗಳನ್ನು ಅಂಟಿಸಿಕೊಂಡು ಹಣೆಗೆ ಕುಂಕುಮ, ಕಣ್ಣಿಗೆ ಕಾಡಿಗೆ, ಹೆಳಲಿಗೆ ಮಲ್ಲಿಗೆ ಮಾಲೆ, 2 ಕೈಗಳಲ್ಲಿ ಹಸಿರು ಬಳೆಗಳು, ಜರಿ ಕುಪ್ಪಸ, ಪಟ್ಟೆ ಸೀರೆ, ಟೊಂಕಕ್ಕೆ ಡಾಬು, ಮೂಗಿನಲ್ಲಿ ಮುತ್ತಿನ ನತ್ತು ಇಟ್ಟು ಕಾಲಲ್ಲಿ ಪಿಲ್ಲಿ ಕಾಲುಂಗರ, ಪೈಜಣಗಳಿಂದ ರತಿಯನ್ನೇ ಮೀರಿದ ರೂಪ ಸುಂದರಿಯಾಗಿ ಸೋಮವ್ರತನ ಧರ್ಮಪತ್ನಿಯಾಗಿ ನಟಿಸಲು ಸುಮೋದನು ಸಿದ್ಧನಾದನು. ನಿಷಧ ಪಟ್ಟಣದಲ್ಲಿ ಚಂದ್ರಾಂಗದನ ಸೀಮಂತಿಯರ ಶಿವಮಹಾ ಮನೆಗೆ ಹೋದರು. ಅಲ್ಲಿ ವಂಗದೇಶದ ವೈದಿಕ ಬ್ರಾಹ್ಮಣ ದಂಪತಿಗಳೆಂದು ನಿಮ್ಮಿಂದ ಪಾದಪೂಜೆ ಮಾಡಿಸಿಕೊಂಡು ನೀವು ಕೊಡುವ ದಾನಗಳನ್ನು ಸ್ವೀಕರಿಸಿ ನಿಮಗೆ ಶುಭಾಶೀರ್ವಾದ ಮಾಡಿ ನಿಮ್ಮ 16 ಸೋಮವಾರ ವ್ರತ ಪೂಜಾದಲ್ಲಿ ಭಾಗಿಗಳಾಗಿ ಹೋಗಲು ಬಂದಿರುವೆವು ಎಂದು ಹೇಳಿದರು. ಇತ್ತ ಸತಿ ಸೀಮಂತಿನಿಯು ತನ್ನ 16 ಸೋಮವಾರ ವ್ರತವನ್ನು ಪ್ರದೋಷ ಸಮಯದಲ್ಲಿ ಪ್ರಾರಂಭಿಸಿದರು. ದಂಪತಿಗಳನ್ನು ಉಚಿತಾಸನದಲ್ಲಿ ಕೂಡಿಸಿ ಇವರು ಕಪಟ ವೇಷಧಾರಿಗಳೆಂದು ತಿಳಿಯದೆ ಸಾಕ್ಷಾತ್ ಶಿವಪಾರ್ವತಿಯರೇ ಹೀಗೆ ಬಂದಿರುವರೆಂದು ಭಾವಿಸಿ ಅವರ ಪಾದಪೂಜೆಯನ್ನು ಯಥಾವತ್ತಾಗಿ ಮಾಡಿದಳು. ಸುಮೋದನನ್ನು ಸೋಮವ್ರತ ಪತ್ನಿ ಸ್ಥಾನದಲ್ಲಿ ಕಂಡು ಹಣ್ಣು ಕಾಯಿ ಉಡಿ ತುಂಬಿ ಚಿನ್ನದ ಆಭರಣಗಳನ್ನು, ಉತ್ತಮೋತ್ತಮ ಜರತಾರಿ ಸೀರೆ, ಕುಪ್ಪಸ, ರವಿಕೆಗಳನ್ನು, ಎಲೆ ಅಡಿಕೆ ಕಾಣಿಕೆ ಇಟ್ಟು ಹಣೆಗೆ ಕುಂಕುಮ ತಿಲಕವಿಟ್ಟು ಕೈ ಮುಗಿದಳು. ಮಹಾಸತಿ ಸೀಮಂತಿನಿಯು ಸ್ತ್ರೀ ಎಂದು ಭಾವಿಸಿ ಪಾದಪೂಜೆ, ಕುಂಕುಮ ಹಚ್ಚಿ ಫಲಪುಷ್ಪ ಉಡಿ ತುಂಬಿದಾಗಲೇ ಸುಮೋದನು ಸುಮೋದಿನಿಯಾದಳು.
ಇದಾವುದು ಸೋಮವ್ರತನಿಗೆ ಗೊತ್ತಾಗಲಿಲ್ಲ. ಸೋಮವ್ರತನಿಗೂ ಹೇರಳ ಧನ ಕನಕ ಕೊಟ್ಟು ರೇಷ್ಮೆ ಪೂಜಾ ಮಡಿ ಕಂಠಹಾರ ಕೊಟ್ಟು ಬೀಳ್ಕೊಟ್ಟಳು. ಸತಿ ಸೀಮಂತಿನಿಯಿಂದ ಹೇರಳ ಸಂಪತ್ತು ಪಡೆದು ತಮ್ಮ ನಗರದತ್ತ ಅರಣ್ಯ ಮಾರ್ಗವಾಗಿ ಬರುತ್ತಿರಲು ಸುಮೋಧನ ಅಂಗಾಂಗಗಳು ಪರಿವರ್ತನಗೊಂಡು ಧ್ವನಿಯು ಕೋಮಲವಾಗಿಯೂ ನಿತಂಬಗಳು ಬದಲಾದುದರಿಂದ ನಡಿಗೆ ಮಂದವಾಯಿತು. ಮುಖದ ರೋಮಗಳು ಮಾಯವಾಗಿ ತುಟಿ ಗಲ್ಲಗಳು ಮೃದುವಾದವು. ಕೃತ್ರಿಮ ಕುಚಗಳ ಜಾಗೆಯಲ್ಲಿ ನೈಜ ಕುಚಗಳು ಬರಲು ಎದೆ ಬಿರಿದಂತಾಗಲು ಸುಮೋದನು ತಾನು ಹೆಣ್ಣಾಗಿರುವುದನ್ನು ಅರಿತುಕೊಂಡನು. ತನ್ನ ಅಂಗಾಂಗಗಳಿಂದ ಸ್ತ್ರೀತನದ ಲಜ್ಜೆ ಕಾಮೋನ್ಮಾದ ಉಂಟಾಯಿತು. ಜನರಿಲ್ಲದ ಆ ದಟ್ಟಡವೆಯಲ್ಲಿ ತಾವಿಬ್ಬರೇ ಇರುವುದನ್ನು ಅರಿತ ಅವಳು ಸುಂದರ ಸದೃಢ ವಿದ್ಯಾವಂತ ಯುವಕನಾದ ಸೋಮವ್ರತನು ಮುಂದೆ ಮುಂದೆ ಹೋಗುವುದನ್ನು ಎವೆ ಇಕ್ಕದೆ ನೋಡುತ್ತಾ ಮತ್ತಷ್ಟು ಕಾಮಾತುರಳಾಗಿ ಸೋಮವ್ರತನನ್ನು ತಡೆದು, ಹೇ ಪ್ರಿಯ, ನನಗೆ ಬಹಳ ಕಾಮದಾಹವಾಗಿದೆ, ಸಂತೈಸು ಬಾ ಎಂದು ಬಿಗಿದಪ್ಪಿಕೊಂಡಳು. ಇಲ್ಲಿ ನಮ್ಮಿರುವರ ಹೊರತು ಮತ್ತಾರೂ ಇಲ್ಲ, ನನ್ನೊಂದಿಗೆ ರತಿಕ್ರೀಡೆಯಾಡು ಬಾ ಎನ್ನಲು ಸೋಮವ್ರತನು ಸುಮೋದಿನಿಯಳ ಬಿಗಿ ಅಪ್ಪುಗೆಯಿಂದ ಬಿಡಿಸಿಕೊಂಡು, ಛೇ ಗೆಳೆಯನೆ, ಪತ್ನಿಯ ವೇಷದ ನಟನೆಯನ್ನು ಈ ರೀತಿ ಮಾಡುವುದು ತರವಲ್ಲ. ಇದು ಕೇವಲ ಸತಿ ಸೀಮಂತಿನಿಯಿಂದ ನಮ್ಮಗಳ ಮದುವೆಯ ಸಲುವಾಗಿ ಮಾಡಿದ ನಟನೆಯಷ್ಟೇ. ನಮ್ಮ ಗ್ರಾಮಕ್ಕೆ ಹೋದ ನಂತರ ಉತ್ತಮ ಕನ್ಯೆಯೊಂದಿಗೆ ಲಗ್ನವಾದ ನಂತರದ ಚೇಷ್ಟೆಯನ್ನು ಅವಾಗ್ಯೇ ನಿನ್ನ ಪತ್ನಿಯೊಂದಿಗೆ ಮಾಡುವೆಯಂತೆ. ವೈದಿಕ ಬ್ರಾಹ್ಮಣರಾದ ನಮಗೆ ಈ ತರದ ಚೇಷ್ಟೆ ಸಾಕು ಎನ್ನಲು ಆಗ ಸುಮೋದಳು, ಹೇ ಪ್ರಿಯ, ಇದೋ ನೋಡು, ನನ್ನ ಕಣ್ಣಗಳನ್ನು ತುಟಿಗಲ್ಲಗಳನ್ನು ಮಧು ಸೂಸುತ್ತಿವೆ. ನನ್ನ ಎದೆಯನ್ನು ಮುಟ್ಟಿ ನೋಡು, ಹೇಗೆ ಸ್ತನಗಳು ಉಬ್ಬಿವೆ. ನನ್ನ ನಡ ಕುತ್ತಿಗೆ, ನನ್ನ ಹಾವಭಾವ ನಡಿಗೆ ಎಲ್ಲವೂ ಮಾರ್ಪಟ್ಟಿವೆ. ನಾನು ನಿಜವಾಗಿಯೂ ಉತ್ತಮ ಸಹಜ ಸ್ತ್ರೀಯಾಗಿದ್ದೇನೆ. ಸತಿ ಸೀಮಂತಿನಿಯು ಬ್ರಾಹ್ಮಣ ದಂಪತಿಗಳ ಪಾದ ಪೂಜೆ ಮಾಡುವಾಗ ನನ್ನ ಪಾದ, ಗಲ್ಲ, ಹಣೆ ಮುಟ್ಟಿ ಕುಂಕುಮ ಅರಿಶಿನವಿಟ್ಟಲೋ ಅವಳ ಸತಿ ಶಕ್ತಿ ಮತ್ತು 16 ಸೋಮವಾರ ವ್ರತ ಆಚರಣೆಯ ಫಲವೇ ನಾನು ಸಂಪೂರ್ಣ ಸ್ತ್ರೀಯಾಗಿ ವಿಧಿವತ್ತಾಗಿ ನಿನ್ನ ಪತ್ನಿಯಾಗಿದ್ದೇನೆ. ಇದು ಕಾರಣ, ನನ್ನ ಇಚ್ಛೆಯನ್ನು ಈಡೇರಿಸು ಎನ್ನಲು ಸೋಮವ್ರತನು ಎವೆ ಇಕ್ಕದೆ ಅವಳ ಅಂಗಾಂಗಗಳನ್ನು ಎದೆಯ ಏರಿಳಿತವನ್ನು ನೋಡಿ 2 ಕೈಗಳನ್ನು ಹಿಡಿಯಲು ರೇಷ್ಮೆಯಂತೆ ಮೃದುವಾಗಿ ಮೆತ್ತಗೆ ಹತ್ತಿದವು. ಆಗ ಮನಸ್ಸಿನಲ್ಲಿ ಅಂದುಕೊಂಡನು, ಹೇ ಶಿವನೇ, ನಿನ್ನ ಪೂಜಾ ಫಲ ಮಹಿಮೆಯೋ ಅಥವಾ ಸತಿ ಸೀಮಂತಿನಿಯ 16 ಸೋಮವಾರ ವ್ರತದ ಮಹಿಮೆಯಿಂದಲೋ ಪುರುಷನು ಸ್ತ್ರೀಯಾದ್ದು ಪರಮಾಶ್ಚರ್ಯ. ಇದೋ ನಿನಗೆ ನನ್ನ ನಮನ. ಹೇ ಮಿತ್ರನೇ, ನೀನು ನಿಜಕ್ಕೂ ಹೆಣ್ಣಾಗಿರುವೆ. ಇದು ದೇವೇಶ್ವ ಆದಾಗಲಿ. ನಿನ್ನ ಕಾಮನೆಗಳನ್ನು ನಾನು ಖಂಡಿತವಾಗಿಯೂ ತೀರಿಸುವೆನು. ನಿನಗೆ ಮನದಿಚ್ಛೆಯಂತೆ ರತಿಸುಖ ಕೊಡುವೆನು. ಆದರೆ ಒಂದು ಕರಾರು, ಅದೇನೆಂದರೆ ಊರಿಗೆ ಹೋಗಿ ನಮ್ಮ ಮನೆಯಲ್ಲಿ ನಿನ್ನಲ್ಲಾದ ಬದಲಾವಣೆ ಆದಿಯಾಗಿ ವಂಗದೇಶದ ರಾಜನಾದ ವೀರವರ್ಮನಿಂದ ಹಿಡಿದು ಸತಿ ಸೀಮಂತಿನಿಯಿಂದ ನಡೆದ ಬ್ರಾಹ್ಮಣ ದಂಪತಿಗಳ ಪಾದ ಪೂಜೆವರೆಗಿನ ಎಲ್ಲ ವೃತ್ತಾಂತವನ್ನು ತಿಳಿಸೋಣ ಎಂದು ಹೇಳಿ ಸುಮೋದಿನಿಯಳನ್ನು ಸುಮಧುರ ಭಾಷಣಗಳಿಂದ ಸಂತೈಸುತ್ತಾ ಊರಿಗೆ ಬಂದರು. ಊರಲ್ಲಿ ತನ್ನ ತಂದೆ ದೇವವ್ರತನಿಗೂ ಸುಮೋದಿನಿಯಳ ತಂದೆ ಸೂರತನಿಗೂ ನಡೆದ ಎಲ್ಲ ವೃತ್ತಾಂತವನ್ನು ಸಾಧ್ಯಾಂತವಾಗಿ ವಿವರಿಸಿದನು. ಸೂರತ ಮತ್ತು ದೇವವ್ರತರು ಅಂದದ್ದೇನೆಂದರೆ, ಈ ಅನಾಹುತಕ್ಕೆ ವಂಗದೇಶದ ರಾಜನಾದ ವೀರವರ್ಮ ಕುಚೋದ್ಯ ಆದೇಶವೇ ಮೂಲ ಕಾರಣವೆಂದು ನಿಶ್ಚಯಿಸಿ ವಂಗದೇಶದ ರಾಜನಲ್ಲಿಗೆ ಹೋಗಿ, ಹೇ ರಾಜನ್, ನನಗೊಬ್ಬನೇ ಮಗನು, ಅವನೇ ನನ್ನ ವಂಶೋದ್ಧಾರಕನು. ನಿನ್ನ ಬೋಧೆಯಿಂದ ಮಗನು ಮಗಳಾಗಿದ್ದಾಳೆ. ಈಗ ನೀನು ನನ್ನ ಮೊದಲಿನ ಮಗನನ್ನಾಗಿ ಮಾಡಬೇಕು. ಇಲ್ಲವಾದರೆ ನಿನ್ನ ಅರಮನೆಯ ಎದುರು ಉಪವಾಸ ವ್ರತ ಮಾಡಿ ಪ್ರಾಣತ್ಯಾಗ ಮಾಡುವೆ. ವೈದಿಕ ಬ್ರಾಹ್ಮಣ ಹತ್ಯಾ ಪಾಪ ನಿನಗೊದಗುವುದು ಎಂದು ಶೋಕಭರಿತ ಧ್ವನಿಯಿಂದ ಪ್ರಲಾಪಿಸಿದನು. ಇದನ್ನು ಕಣ್ಣಾರೆ ಕಂಡು ಕಿವಿಯಿಂದ ಕೇಳಿ ತನಗೊದಗಬಹುದಾದ ಬ್ರಾಹ್ಮಣ ಹತ್ಯಾ ದೋಷವನ್ನು ಮನದಲ್ಲಿ ನೆನೆಸಿಕೊಂಡು ಪಶ್ಚಾತ್ತಾಪಪಟ್ಟು, ಹೇ ಬ್ರಾಹ್ಮಣೋತ್ತಮರೇ, ಹೀಗಾಗುವುದೆಂದು ನಾನು ತಿಳಿದಿರಲಿಲ್ಲ. ಸತಿ ಸೀಮಂತಿನೆಯಿಂದಷ್ಟು ಧನಕನಕ ದೊರೆಯಲಿ ಎಂಬ ಮಹದಾಶೆಯಿಂದ ಹೇಳಿ ಕಳುಹಿಸಿದ್ದೇನೆ. ಹೀಗಾಗಲಿ ಎಂದು ಅಲ್ಲವೆಂದು ದೈನ್ಯತೆಯಿಂದ ಬೇಡಿಕೊಂಡನು. ಆದದ್ದು ಆಗಿ ಹೋಗಿದೆ. ವಿಧಿ ನಿಯಮ ಬಲ್ಲವರಾರು. ಸ್ವಾಮಿ ಬ್ರಾಹ್ಮಣೋತ್ತಮರೇ, ನನಗೆ ಕೆಲವು ದಿವಸ ಅವಧಿ ಕೊಡಿ. ನನ್ನ ಆರಾಧ್ಯ ದೈವವಾದ ಗೌರಿಶಂಕರ ವ್ರತದಿಂದ ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡುವೆನು. ದಯಾಳುಗಳು ನನಗೆ ಕೃಪೆ ಮಾಡಿ ಕೆಲ ದಿವಸಗಳ ಅವಧಿ ಕೊಡಬೇಕು ಎಂದನು. ಅದಕ್ಕೆ ಸೂರತ ಬ್ರಾಹ್ಮಣನು ಅನುಮತಿ ಇತ್ತನು. ವಂಗದೇಶದ ದೊರೆ ವೀರವರ್ಮನು ರಾಜ್ಯಾಡಳಿತವನ್ನು ಮಹಾಮಂತ್ರಿಗೆ ಒಪ್ಪಿಸಿ ಶುಭ ಶುಕ್ರವಾರ ಶ್ರೀ ಗೌರಿಶಂಕರ ವ್ರತವನ್ನು ಅನ್ನ ನೀರು ತೊರೆದು ಏಕಾಗ್ರ ಚಿತ್ತದಿಂದ ಮಾಡತೊಡಗಿದನು. ಸಪ್ತಮಿ ದಿವಸಕ್ಕೆ ಶ್ರೀ ಗೌರಿಯು ಪ್ರತ್ಯಕ್ಷಳಾಗಿ, ಹೇ ರಾಜ, ಶ್ರೇಷ್ಠ ಶಿವಭಕ್ತಿಯಾದ ಮಹಾಸತಿ ಸೀಮಂತಿನಿಯು ಬ್ರಾಹ್ಮಣ ದಂಪತಿಗಳೆಂದು ನಂಬಿ ಪಾದಪೂಜೆ ಮಾಡಿದಾಗಲೇ ಅವರೀರುವರು ಶ್ರೇಷ್ಠ ಬ್ರಾಹ್ಮಣ ದಂಪತಿಗಳಾಗಿದ್ದಾರೆ. ಸುಮೋದನು ಸುಮೋದಿನಿಯಾಗಿದ್ದಾಳೆ. ಶಿವಭಕ್ತರ ಭಕ್ತಿಯ ಶಕ್ತಿ ಮುಂದೆ ನಿನ್ನ ಹಾಗೂ ಯಾವ ದೇವಗಣರಿಂದಲೂ ಬದಲಿಸಲು ಸಾಧ್ಯವಿಲ್ಲ.
ಸೂರತನಿಗೆ ಬೇಕಾದರೆ ಇನ್ನೊಬ್ಬ ಶ್ರೇಷ್ಠ ವಿದ್ಯಾವಂತ ವಿನಯಶೀಲ ವಂಶೋದ್ಧಾರಕ ಮಗನನ್ನು ಕರುಣಿಸುವೆ. ಈಗ ಮಗಳಾಗಿರುವ ಸುಮೋದಿನಿಯಳನ್ನು ಸೋಮವ್ರತನಿಗೆ ಕೊಟ್ಟು ವಿವಾಹ ಮಾಡಿದರೆ 2 ಮನೆತನದವರಿಗೂ ಕಲ್ಯಾಣವಾಗುವುದು. ಅಲ್ಲದೆ ಅವರೀರುವರು 16 ಸೋಮವಾರ ವ್ರತ ಪೂಜಾ ನೋಡಿದುದರ ಫಲವಾಗಿ ಕೈಲಾಸದಲ್ಲಿ ಅವರಿಗೆ ಶಿವಗಣ ಪದವಿ ದೊರಕುವುದು ಎಂದು ಅಪ್ಪಣೆ ಕೊಟ್ಟು ಶ್ರೀ ಗೌರಿಯು ಅಪ್ರಕಟಗೊಂಡಳು. ಇದೆಲ್ಲವನ್ನು ಕಣ್ಣಾರೆ ಕಂಡ ಶ್ರೀ ಗೌರಿ ಮಹಾದೇವಿಯ ಅಮರವಾಣಿಯನ್ನು ಕಿವಿಯಿಂದ ಕೇಳಿದ ಸೂರತ ದೇವವ್ರತರು ಆ ಸ್ಥಾನದ ಪರಿವಾರವು ಅತಿ ಆನಂದದಿಂದ ಶಿವ ಶಿವ ಹರ ಹರ ಮಹಾದೇವ, ಶ್ರೀ ಗೌರಿ ಶಂಕರ ಉಮಾ ಮಹೇಶ್ವರ, ಜಯ ಜಯ ಜಯತು ನಿನಗೆ ಎಂದು ಹರ್ಷೋದ್ಗಾರ ಮಾಡಿದರು. ಆ ಸ್ಥಾನದಲ್ಲಿಯೇ ರಾಜ ವೀರವರ್ಮನ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ವಿಧಿವತ್ತಾಗಿಯೂ ಸೋಮವ್ರತ ಸುಮೋದಿನಿಯಳ ವಿವಾಹ ನಡೆಯಿತು. ರಾಜ ವೀರವರ್ಮನು ನವದಂಪತಿಗಳಿಗೂ ಸೂರತ ದೇವವ್ರತರಿಗೂ ವಿಶೇಷವಾಗಿ ಧನ ಕನಕ ಬಟ್ಟೆ ಧಾನ್ಯಗಳನ್ನು ಕೊಟ್ಟು ನವದಂಪತಿಗಳನ್ನು ಒಂದು ರಥದಲ್ಲಿ, ಬೀಗರನ್ನು ಬೇರೆ ಬೇರೆ ವಾಹನಗಳಲ್ಲಿ ಅವರ ಗ್ರಾಮಕ್ಕೆ ಸಕಲ ರಾಜ ಮರ್ಯಾದೆಯೊಂದಿಗೆ ಬೀಳ್ಕೊಟ್ಟನು. ಹೇ ಶೌನಕ ಮುನಿಗಳೇ, ಶಿವಭಕ್ತರ ಭಕ್ತಿಯ ಶಕ್ತಿ ಮುಂದೆ ಸಾಕ್ಷಾತ್ ಶಿವಪಾರ್ವತಿಯರು ಏನೂ ಮಾಡರು. ಇಷ್ಟೇ ಏಕೆ, ಹರಿ ಬ್ರಹ್ಮಾದಿಗಳಿಂದಲೂ ಅಷ್ಟ ದಿಕ್ಪಾಲಕರಿಂದಲೂ ಸಾಧ್ಯವಾಗದು. ಕಾರಣ ಶಿವಭಕ್ತರರೊಂದಿಗೆ ಚೇಷ್ಟೆ, ಮೋಸ, ವ್ರತ ವಿಡಂಬನ, ನಟನೆ ಮುಂತಾದವುಗಳನ್ನು ಯಾವ ಗಳಿಗೆಗೂ ಮಾಡಬಾರದು. ಶಿವಭಕ್ತರು ನೊಂದಾಗಲಿ, ಹರ್ಷದಿಂದಾಗಲಿ, ನಿಷ್ಠೆಯಿಂದಾಗಲಿ ನೋಡಿದರೆ, ಮಾಡಿದರೆ, ಮಾತನಾಡಿದರೆ ಅದು ಶತಸಿದ್ಧವೆಂದು ಸೂತ ಪುರಾಣಿಕರು ಸ್ಕಂದ ಪುರಾಣಾಂತರ್ಗತವಾದ ಶಿವಭಕ್ತೆ ಸೀಮಂತಿನಿಯಿಂದ ಸುಮೋದ ಸೋಮವ್ರತರ ವಿವಾಹ ಸಂಪನ್ನವಾದ್ದು. 8ನೇ ಅಧ್ಯಾಯ ಮುಗಿದಿತು.